ಇದನ್ನು ಅಜೆಂಡಾ ಅಂತ ಯಾಕೆ ಅನ್ಕೋತೀರಿ? ಈಗ ಡಿಲಿಮಿಟೇಷನ್ ಆಗಲೇಬೇಕು. ಇವತ್ತೆಲ್ಲ ನಾಳೆ ಡಿಲಿಮಿಟೇಷನ್ ಆಗಬೇಕಲ್ಲ. ಇದೇನು ಹೊಸ್ದಾಗಿರೋದಲ್ವಲ್ಲ. 4ನೇ ಬಾರಿನೋ 5ನೇ ಬಾರಿನೋ ಈಗಾಗಲೇ ಆಗಿದೆ ಡಿಲಿಮಿಟೇಷನ್ನು. 2002ರಲ್ಲಿ ಆದಂಥದ್ದು. ಈಗ ಮತ್ತೆ ಮಾಡಲೇಬೇಕಲ್ಲ. ಡಿಲಿಮಿಟೇಷನ್ದು ಇವತ್ತು ಪಾರ್ಲಿಮೆಂಟ್ನಲ್ಲಿ ಇಟ್ಟು ಅಪ್ರೂವಲ್ ತಗೋಬೇಕಲ್ಲ. ಡಿಲಿಮಿಟೇಷನ್ನಲ್ಲಿ ಇರ್ತಕ್ಕಂಥದ್ದು ಒಬ್ಬರು ರಿಟೈರ್ಡ್ ಜಡ್ಜ್ನೇ ಆಗ್ತಾರೆ ಅದಕ್ಕೆ ಕಮಿಷನ್ ಚೇರ್ಮನ್ ಆಗಿ. ಇಲ್ಲಿ ಅವ್ರು ಹೇಳ್ತಕ್ಕಂಥ ಪ್ರಶ್ನೆ ನಮಗೆ ದಕ್ಷಿಣ ಭಾರತಕ್ಕೆ ಭಾಳ ಅನ್ಯಾಯ ಆಗಿದೆ ಅಂತೇಳಿ. ಯಾವ ಥರ ಅನ್ಯಾಯ ಆಗಿದೆ? ಎಲ್ಲ ಲೋಕಸಭೆ ಅಧಿವೇಶನದಲ್ಲಿ ಗೃಹ ಸಚಿವರು ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಏರಿಕೆ ಆಗ್ತದೆ ಸ್ಥಾನ ಕಮಿಟ್ ಆದರು. ಒಬ್ಬ ಹೋಮ್ ಮಿನಿಸ್ಟ್ರು ಲೋಕಸಭೆಯಲ್ಲಿ ಇಂತಿಂಥ ರಾಜ್ಯಕ್ಕೆ ಈ ರೀತಿ ಆಗ್ತದೆ, ಅನ್ಯಾಯ ಆಗಲ್ಲ ಅಂತಕ್ಕಂಥದ್ದನ್ನು ಲೋಕಸಭೆಯಲ್ಲಿ ಇಡೋದಾದರೆ, ಈಗ ಹಕ್ಕುಚ್ಯುತಿ ಆಗಲ್ವಾ ಹೆಚ್ಚು ಕಡಿಮೆ ಮಾಡಿದ್ರೆ? ಲೋಕಸಭೆಯಲ್ಲಿ ಯಾರಾದರೂ ಆ ರೀತಿ ದಾರಿ ತಪ್ಪಿದ್ರೆ ಇದು ಕಾಂಗ್ರೆಸ್ಗೆ, ಸುಮ್ಮನೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ DMK ಅವ್ರಿಗೆ ಒಂದು ಚುನಾವಣೆಗೆ ಒಂದು ಇಶ್ಯೂ ಬೇಕಿತ್ತು ಅವ್ರಿಗೆ. ಅದಕ್ಕೆ ಇವರೆಲ್ಲ ಕೈ ಜೋಡಿಸಿದ್ರು ಅಷ್ಟೇ. ಇವತ್ತು ಕರ್ನಾಟಕಕ್ಕೆ 28 ಸ್ಥಾನ ಇದ್ದಿದ್ದು 42 ಸ್ಥಾನ ಆಗ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ಈಗ 2001ರ ಜಾತಿ ಗಣತಿ ತಗೊಂಡಾಗ ನಿಮಗೆ 42 ಸ್ಥಾನ ಸಿಗುತ್ತೆ. ಈಗ ನೀವು ಹೇಳ್ದಂಗೆ 2022 ಜನಗಣತಿ ತಗೊಂಡ್ರೆ ಕರ್ನಾಟಕಕ್ಕೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದ್ದೀರ? ಸ್ಥಾನ ಕಡಿಮೆ ಆಗ್ತದೆ. ಆಗೇನು ಮಾಡ್ತೀರಿ? ಇದು ಇರ್ತಕ್ಕಂಥ ವಾಸ್ತವಾಂಶ. ಅವರಿಗೆ ಇದು ಯಾವುದು ಅನುಷ್ಠಾನಕ್ಕೆ ಬರೋದು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಹೇಳ್ತಾರೆ ನಾವೇ ಎಲ್ಲ ಮೀಸಲಾತಿ ತಂದು ಅಂತೇಳಿ, ಕಾಂಗ್ರೆಸ್ಸೇ ತಂದಿರೋದು ಅಂತೇಳಿ. ಅವರು ರಾಜೀವ್ ಗಾಂಧಿ ಇದ್ದಾಗ ನಿಮಗೆ ಅದು ಅಮೆಂಡ್ಮೆಂಟ್ 73, 74 ತಂದಿರ್ಬೋದು. ಈ ಕರ್ನಾಟಕದಲ್ಲೇ ಗೆಜೆಟ್ ನೋಟಿಫಿಕೇಷನ್ ಆಗಿದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮೀಸಲಾತಿಯ ವ್ಯವಸ್ಥೆ ಗೆಜೆಟ್ ನೋಟಿಫಿಕೇಷನ್ನು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಆಯಿತು ಆಗಿರ್ತಕ್ಕಂಥದ್ದು. ಅವ್ರು ಮಾಡಿದ್ದಲ್ಲ. ಇವತ್ತು ದೇವೇಗೌಡರ ಕಾಲದಲ್ಲೇ ಪ್ರಧಾನಮಂತ್ರಿಗಳಿದ್ದಾಗ 96ರಲ್ಲಿ ಈ ಬಿಲ್ ತಂದರು. ಕಾಂಗ್ರೆಸ್ಗೆ 10 ವರ್ಷ ಸರ್ಕಾರ ನಡೆಸ್ತಾರೆ. ಆಯ್ತಪ್ಪ, BJಪಿಯವರು ಮಾಡಲಿಲ್ಲ ವಾಜಪೇಯಿ ಕಾಲದಲ್ಲಿ. 10 ವರ್ಷ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಮಾಡಿದ್ರಲ್ಲ ನೀವು ಸರ್ಕಾರನ. ಅವತ್ಯಾತಿಗೆ ವುಮೆನ್ ಮೀಸಲಾತಿ ತರಲಿಲ್ಲ? ನಿಮ್ಮನ್ನು ಹಿಡ್ಕೊಂಡಿದ್ದಾರೆ ಯಾರು? ಅಂದ ಇವರಿಗೆ ಈ ಮೀಸಲಾತಿ ಅವಶ್ಯಕತೆ ಇಲ್ಲ, ಬೇಕಿಲ್ಲ ಅವರಿಗೆ. ಅದಕ್ಕೆ ದಿನಕ್ಕೆ ಒಂದೊಂದು ಸಬೂಬು ಹೇಳ್ತಾರೆ ಅಷ್ಟೇ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆದಾಟು ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJಪಿಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ. ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ಇದು ಈ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಎಂಥದ್ದು KPSC. ಕೃಷ್ಣ ಬೈರೇಗೌಡರು ಉತ್ತರ ನೋಡಿದೆ KPSC ಬಗ್ಗೆ. ಈಗ ಅದಂಥದ್ದು ಒಂದು ಸದನ ಸಮಿತಿ ಬೇರೆ ಮಾಡ್ತಾರೆ ಅಂತ. ಈಗ ಸದನದ ಸಮಿತಿ ಮಾಡಿ ಕಾಂಗ್ರೆಸ್ಸಿಂದ 7 ಜನ ಮೆಂಬರ್ ಅಂತೆ, BJಪಿಯಿಂದ 3 ಜನ ಮೆಂಬರ್ ಅಂತೆ, ನಮ್ಮ ಪಕ್ಷದಿಂದ ಒಬ್ಬರನ್ನು ಕೊಡಿ ಅಂತ ಹೆಸರು ಕೇಳೋರು. ಏನು ಮಾಡ್ತೀರಿ ನೀವು? ಏನು ಸದನ ಸಮಿತಿ ರಚನೆ ಮಾಡಿ ನಿಮ್ಮಿಂದ ಏನು ಈ KPSCಯ ಕೊಳಕನ್ನು ಯಾರಿಂದ ಎಲ್ಲಿಂದ ಪ್ರಾರಂಭ ಆಯಿತು? ರೀಡು ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರಲ್ಲ, ಆ ರೀಡುಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ತಗೊಂಡೋಗಿ KPSC ಚೇರ್ಮನ್ ಮಾಡಿದ್ರಿ. ಬೀದಿಲಿ ಚರ್ಚೆ ಆಯಿತು. 1 ಕೋಟಿ ಉದ್ಯೋಗಕ್ಕೆ, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ ಎಲ್ಲರ ತಲೂ ತಗೊಂಡ್ರು. ಕೆಲಸ ಆದಮೇಲೆ ಕೆಲಸ ಆದ ನಂತರ ಬಿಟ್ಟು ಕೆಲಸ ಆಗದೆ ಇದ್ದನಿಗೆ ಮತ್ತೆ ಕೊಡತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಶುರುವಾಯಿತು. ಆಮೇಲೆ 15 ಜನ 18 ಜನ ನೀವು KPSC ಮೆಂಬರ್ ಮಾಡಿ ಆ ಸಂಸ್ಥೆ ಉಳಿಸ್ತೀರಾ? ಸದನ ಸಮಿತಿಯವ್ರಿಗೆ ಏನು ರಿಪೋರ್ಟ್ ಕೊಡ್ತಾರೆ? ಈಗ ಹಿಂದೆ 2011ರಲ್ಲಿ ಯಾವೊಂದು ಆ ಬ್ಯಾಚ್ನ 370 ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದು ಇದೇ ಮುಖ್ಯಮಂತ್ರಿ. ಅಲ್ಲಿಂದ ನಡೀತಾ ಇರ್ತಕ್ಕಂಥದ್ದು. ಯಾವುದೋ ಒಂದು ಹೆಣ್ಣು ಮಗಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ 370
ಮಕ್ಕಳ ಜೊತೆನಲ್ಲಿ ಹೆಣ್ಮಕ್ಳು ಇದ್ರು, ಅದರಲ್ಲಿ ಅವ್ರ ಜೊತೆ ಚೆಲ್ಲಾಟ ಆಡೋದ್ರು. ಒಬ್ಬ ಕಣ್ಣು ಕಾಣದೇ ಇರತಕ್ಕಂಥವನು ತಹಶೀಲ್ದಾರ್ ಆಗಿ ಎಲೆಕ್ಟ್ ಆಗಿದ್ದ. ಕೊನೆಗೆ ಅವನು ಮತ್ತೆ ಎಕ್ಸಾಮ್ ಬರೆದು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.